ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಸಮ್ಮರಿಗೆ ಬೇಕಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಈ ಹೆಸರು ಕಾಳು ಇದನ್ನು ನೆನೆ ಹಾಕಿ ಓಟ್ಸನ್ನು ಬಳಸಿ ಮಾಡಿದಂತಹ ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಇಡ್ಲಿ ಬಹಳ ಚೆನ್ನಾಗಿ ಬರ್ತದೆ. ಇದನ್ನು ಸ್ವೀಟ್ ರೂಪದಲ್ಲಿ ಸಹ ತಯಾರಿಸ್ಬೋದು ಅಥವಾ ಸ್ವಲ್ಪ ಖಾರ ಮಾಡಿ ಸಹ ಮಾಡ್ಬೋದು. ಬೆಲ್ಲ ಒಂದು ಚೂರು ಹಾಕಿದರೆ ಸ್ವಲ್ಪ ಸ್ವೀಟಾಗಿ ಬರ್ತದೆ. ಅಥವಾ ಮೆಣಸು ಹಾಗೂ ಈ ಜಿಂಜರನ್ನು ಕಟ್ ಮಾಡಿ ಹಾಕಿ ಹಾಗೆ ಸಹ ಮಾಡ್ಬೋದು. ಬಹಳ ಟೇಸ್ಟಿಯಾಗಿ ಬರುವಂತಹ ಈ ಒಂದು ರೆಸಿಪಿ ಹೇಗೆ ಮಾಡೋದನ್ನು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾವ ರೀತಿ ಈ ಒಂದು ಆರೋಗ್ಯದಾಯಕವಾದ ಇಡ್ಲಿಯಾಗಿ ಸಹ ಮಾಡ್ಬೋದು, ಇದು ಕಡುಬು ರೀತಿಯಲ್ಲಿ ಸಹ ಮಾಡ್ಬೋದು, ನೋಡೋಣ. ನಮಸ್ತೆ ಮಿತ್ರರೇ, ಸಮ್ಮರಿಗೆ ಬೇಕಾದ ಇನ್ನೊಂದು ಬ್ರೇಕ್ಫಾಸ್ಟ್ನೊಂದಿಗೆ ಬಂದಿದ್ದೇನೆ. ಬಹಳ ಹೆಲ್ದಿಯಾದ ಬ್ರೇಕ್ಫಾಸ್ಟ್. ಈ ಒಂದು ಹೆಸರು ಕಾಳನ್ನು ನಾನು ರಾತ್ರಿ ನೆನೆಸಿಟ್ಟುಕೊಂಡಿದ್ದೇನೆ. ಇದರಲ್ಲಿ ಒಂದು 150 ಗ್ರಾಮ್ಸ್ನಷ್ಟು ಹೆಸರು ಕಾಳುಂಟು. ರಾತ್ರಿ ನೆನೆಸಿಟ್ಟರೆ ಬಹಳ ಒಳ್ಳೆಯದು. ಯಾವುದೇ ಒಂದು ಹೆಸರು ಕಾಳು ಇದು ಮೊಳಕೆ ಬಂದರೆ ಇನ್ನೂ ಒಳ್ಳೆಯದು. ಸೊ ಇವತ್ತು ನಾನು ಓಟ್ಸನ್ನು ಬಳಸಿ ಒಂದು ರುಚಿಕರವಾದ ಇಡ್ಲಿಯನ್ನು ಮಾಡ್ತೇನೆ. ಕ್ವಿಕ್ಕಾಗಿ ಮಾಡುವಂಥದ್ದು. ರಾತ್ರಿ ಒಂದು ಹೆಸರು ಬೇಳೆ ನೆನೆಸಿಟ್ಟರೆ ಸಾಕು, ಈ ಒಂದು ಓಟ್ಸ್ ಇದ್ದರೆ ಸಾಕು. ಮತ್ತು ಇನ್ನು ಸ್ವಲ್ಪ ಉಪ್ಪು ಮತ್ತು ಹೆಚ್ಚಿನ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಬೇಕಿದ್ದರೆ ನಾವು ಇದಕ್ಕೆ ಒಗ್ಗರಣೆ ಕೊಡ್ಬೋದು, ಏನು ಮಾಡ್ಬೋದು. ಅದು ಸಿಂಪಲಾಗಿ ಮಾಡ್ತಾ ತೋರಿಸ್ತಿದ್ದೆ ನಾನು ಇವತ್ತು. ಈಗ ಇದನ್ನು ನಾನು ಜಸ್ಟ್ ಒಂದು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಪೌಡರ್, ತುಂಬ ಸಹ ಪೌಡರ್ ಬೇಡ, ಒಂಚೂರು ಪೌಡರ್ ಮಾಡ್ತಾ ಇರ್ತೇನೆ. ನೋಡಿ, ಪೌಡರ್ ಆಗಿ ಬಂತು. ಇಷ್ಟು ಪೌಡರ್ ಆದರೆ ಸಾಕು. ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಹೆಸರು ಬೇಳೆ ಉಂಟಲ್ಲ, ಇದನ್ನು ಹೆಸರು ಕಾಳನ್ನು ಮಿಕ್ಸಿಗೆ ಹಾಕಿ ಇದನ್ನು ಸಹ ಹಾಗೆ ತುಂಬ ಗ್ರೈಂಡ್ ಇಲ್ಲ, ಒಂದು ರೌಂಡಲ್ಲಿ ಒಂದು ಚೂರು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಹ ಉಪ್ಪು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ತಿದ್ದೇನೆ. ತುಂಬ ಸಹ ಗ್ರೈಂಡ್ ಆಗಿ ಬೇಕಿದಷ್ಟು ಮತ್ತು ಉಪ್ಪನ್ನು ನಾವು ಒಂದು ನೀರನ್ನು ನಾವು ಮತ್ತೆ ಹಾಕ್ಕೊಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿಸಿರ್ತೇನೆ. ಇಲ್ಲಿ ನೋಡಿ, ಈ ರೀತಿ ಗ್ರೈಂಡ್ ಆಗಿ ಬಂತು. ತುಂಬ ಗ್ರೈಂಡ್ ಬೇಡ, ಹದಾದಲ್ಲಿ ತರಿಯಾಗಿ ಮಾಡಿದರೆ ಆಯಿತು. ಚೂರು ನೀರು ಹಾಕ್ಕೊಂಡೆ ನಾನು ಗ್ರೈಂಡ್ ಮಾಡುವಾಗ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು, ಯಾಕೆಂದರೆ ಇದಕ್ಕೆ ನೀರು ಹಾಕಿದರೆ ಮೊದಲೇ ಗ್ರೈಂಡ್ ಆಗುವಾಗ ತುಂಬ ಗ್ರೈಂಡ್ ಆಗ್ತದೆ ನಮಗೆ. ಹಾಗಾಗಿ ತುಂಬ ಗ್ರೈಂಡ್ ಬೇಡ, ಸ್ವಲ್ಪ ತರಿ ಬೇಕು. ಆಮೇಲೆ ಬೇಕಿದ್ದಷ್ಟು ನಾವು ನೀರನ್ನು ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಕಲಡಿಸೋಣ. ಇನ್ನು ಇದನ್ನು ಇಡ್ಲಿಯ ಹದಕ್ಕೆ, ಅಂದರೆ ಇಡ್ಲಿಯ ಬ್ಯಾಟ್ರಿ ಇರ್ತದೆ ನೋಡಿ, ಅದರ ಹದಕ್ಕೆ ನಾವೀಗ ಕಲಡಿಸ್ಕೊಳ್ಬೇಕು. ಇಲ್ಲಿ ನಾವು ಸಿಹಿ ಬೇಕಿದ್ದರೆ ಸಿಹಿಯಾದ ಇಡ್ಲಿಯನ್ನು ಮಾಡ್ಬೋದು, ಖಾರ ಬೇಕಿದ್ದರೆ ಕಾಯಿ ಮೆಣಸು ಮತ್ತು ಶುಂಠಿಯನ್ನು ಹಾಕ್ಕೊಂಡು ಇದರೊಟ್ಟಿಗೆ ಮಿಕ್ಸ್ ಮಾಡ್ಬೋದು. ಯಾವ ರೀತಿಯಲ್ಲಿ ಸಾಕ್ತದೆ. ಸೊ ಓಟ್ಸ್ ಬಹಳ ಒಳ್ಳೆಯದು ದೇಹಕ್ಕೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವವರಿಗಂತೂ ಇದು ಬಹಳ ಒಂದು ಉತ್ತಮವಾದ ಇಡ್ಲಿ ಅಂತ ನಾನು ಹೇಳ್ತೇನೆ. ಸೊ ನಾನಿವತ್ತು ಸ್ವಲ್ಪ ಸ್ವೀಟ್ ಇಡ್ಲಿ ಮಾಡ್ತಾಯಿದ್ದೇನೆ. ಸ್ವೀಟ್ ಇಡ್ಲಿ ಬೇಡದವರು ಏನು ಮಾಡಬೇಕು ಹೇಳಿದರೆ, ಕಾಯಿ ಮೆಣಸನ್ನು ಗ್ರೈಂಡ್ ಮಾಡುವಾಗಲೇ, ಯಾವುದು ಗ್ರೈಂಡ್ ಮಾಡುವಾಗ, ಹೆಸರು ಕಾಳನ್ನು ಗ್ರೈಂಡ್ ಮಾಡುವಾಗಲೇ ಇದಕ್ಕೆ ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡು ಒಳ್ಳೆ ಗ್ರೈಂಡ್ ಮಾಡಿಕೊಳ್ಬೇಕು. ಇಲ್ಲೀಗ ಸ್ವಲ್ಪ ನೀರನ್ನು ಹಾಕೋಣ. ಇದನ್ನೊಂದು 5 ನಿಮಿಷಗಳ ಕಾಲ ಹೀಗೆ ಮಿಕ್ಸ್ ಮಾಡಿಕೊಂಡು 5 ನಿಮಿಷಗಳ ಕಾಲ ಇದಕ್ಕೆ ರೆಸ್ಟಿಗೆ ಬಿಡೋಣ ನಾವು. ವೀಕ್ಷಕರೇ, ಒಂದು 5 ನಿಮಿಷಗಳ ಬಳಿಕ, ಹೆಚ್ಚು ಹೊತ್ತು ಇಡಬೇಕಂತ ಏನಿಲ್ಲ ಇದನ್ನು. ಈಗ ಇದಕ್ಕೆ ನಾನು ಸ್ವಲ್ಪ ಖಾರ ಮಾಡುವವರು ಏಲಕ್ಕಿ ಹಾಕೊಳ್ಳೋದು ಬೇಡ. ನಾನು ಸ್ವಲ್ಪ ಸಿಹಿ ಮಾಡಿದ ಕಾರಣ ಸ್ವಲ್ಪ ಏಲಕ್ಕಿ ಮತ್ತು 1 ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ ಅಷ್ಟೇ. ತುಂಬ ಸಿಹಿ ಸಹ ಮಾಡೋದು ಬೇಡ. ಇದಕ್ಕೆ ಏನೋ ಆಗಲಿ ಬೇರೆ ಏನು ಹಾಕ್ಕೊಳ್ಳಿಕ್ಕೆ ಇಲ್ಲ, ಸೋಡಾ ಆಗಲಿ ಏನಿಲ್ಲ. ಇದು ಅದರಷ್ಟಕ್ಕೆ ಹೆಸರು ಕಾಳಾದ್ದರಿಂದಾಗಿ ಅದು ಒಳ್ಳೆ ಸ್ಮೂತಾಗಿ ಬರ್ತದೆ. ಸೊ ಹೀಗೆ ಚೆನ್ನಾಗಿ ಕಲಸಿಕೊಳ್ಳೋಣ. ಇಲ್ಲೀಗ ಗ್ಯಾಸ್ನಲ್ಲಿ ನಾವು ಒಂದು ಸ್ಟೀಮರನ್ನು ಇಟ್ಕೊಳ್ತಿದ್ದೇನೆ ನಾನು. ಸ್ಟೀಮರ್ ಬಿಸಿ ಆಗುವಾಗ ನಾವು ಇಲ್ಲಿ ಇಡ್ಲಿ ತಟ್ಟೆಗೆ ಇಡ್ಲಿಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ.
ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಬೇಕಿದ್ದರೆ ಇದರ ಮೇಲೆ ಒಂದು ಈ ಸಾಸಿವೆ ಮತ್ತು ಜೀರೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಸಹ ಆಗ್ತದೆ. ಹೀಗೆ ಸಹ ನಡೀತದೆ. ಇದು ಈಗ ಓಟ್ಸ್ನಿಂದ ಮಾಡೋದ್ರಿಂದಾಗಿ ಹೀಗೆ ಸಿಂಪಲ್ಲಾಗಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ. ಸ್ವಲ್ಪ ತುಂಬ ಇದೇನು ಹೆಚ್ಚು ಉಬ್ಬಿಸ ಬರೋದಿಲ್ಲ, ಅದರಿಂದಾಗಿ ಅರ್ಧ ಹಾಕ್ಕೊಳ್ಬೇಕಂತ ಏನಿಲ್ಲ. ಸೊ ಇಷ್ಟು ನೋಡಿ, ಈ ರೀತಿ ಎಲ್ಲವನ್ನು ಸಹ ನಾನು ಹಾಕ್ಕೊಂಡು ನಿಮಗೆ ತೋರಿಸ್ಕೊಡ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಈ ರೀತಿಯಾಗಿ ಬರ್ತದೆ. ತುಂಬ ನೀರು ಸಾಗಬಾರ್ದು, ತುಂಬ ದಪ್ಪ ಸಾಗಬಾರ್ದು. ಒಟ್ಟು ನನ್ನ ಈ ಅಳತೆಯಲ್ಲಿ 10 ಇಡ್ಲಿಗಳು ಆದವು. ಸೊ ಇಲ್ಲಿ ನೋಡಿ, ಇದು ಬಿಸಿ ಆಯಿತು, ಸ್ಟೀಮರ್ ಬಿಸಿ ಆಯಿತು. ಇನ್ನು ಸ್ಟೀಮರ್ನ ಒಳಗೆ ಇದನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಒಂದು 15 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೊಳ್ಳೋಣ. 10 ನಿಮಿಷಗಳ ಬಳಿಕ ಇದನ್ನು ಆಫ್ ಮಾಡಿಕೊಂಡು ಇದರ ಮುಚ್ಚಳ ತೆಗೆದು ಸ್ವಲ್ಪ ಓಪನ್ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದು ಉಬ್ಬಿಕೊಂಡು ಬಂದಿದೆ. ಈಗ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಒಳ್ಳೆ ತಣ್ಣಗಾಗಿದೆ. ಒಂದು ಹೆಲ್ದಿಯಾದ ಇಡ್ಲಿ ರೆಡಿ ಆಗ್ತಾ ಉಂಟು. ಇದು ನಾನು ಸ್ವಲ್ಪ ಸ್ವೀಟ್ ಮಾಡಿದ್ರಿಂದಾಗಿ ನಾವೇನು ಹೇಳಿದರೆ ಇದಕ್ಕೆ ಚಟ್ನಿ ಅಗತ್ಯ ಇಲ್ಲ. ಬೇಕಿದೆ ಖಾರ ಮಾಡುವವರು ಸ್ವಲ್ಪ ಮೆಣಸು ಹಾಕಿ ಮಾಡುವವರು ಇದು ಚಟ್ನಿಯೊಂದಿಗೆ ಸವಿಯಲಿಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಸೊ ನಾನು ಚಟ್ನಿ ಸಹ ಮಾಡಿದ್ದೇನೆ ಇವತ್ತು. ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿದ್ದೇನೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಬಂದು ಹೇಳಿದರೆ ಇದರಿಂದಲೇ ಹೊರಗೆ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್. ಅದು ಸಹ ಪಕ್ಕನೇ ಆಗ್ತದೆ. ಬೆಳಿಗ್ಗೆ ಏನು ಒಂದು ರಾತ್ರಿ ಮಲಗುವಾಗ ಹೆಸರನ್ನು ನೆನೆ ಹಾಕಿದರೆ ಸಾಕು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.